ನಮಸ್ಕಾರ. ಕೋಟಿ ಕೋಟಿಗಟ್ಟಲೆ ಲಾಟ್ರಿ ಹೊಡೆಯುವ ಏಕೈಕ ರಾಶಿ ನಕ್ಷತ್ರ ಯಾವುದು? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಿ, ರಾತ್ರೋರಾತ್ರಿ ಕೋಟಿ ಕೋಟಿಗಟ್ಟಲೆ ಕೇರಳ ಲಾಟ್ರಿ ಹೊಡೆದುಬಿಟ್ಟು ಕೋಟ್ಯಾಧಿಪತಿಗಳಾಗಿದ್ದಾರೆ. ಎಷ್ಟೋ ಕಡೆ ನಾವು ನೋಡಿದ್ದೀವಿ. ಇದಕ್ಕೆ ಅದೃಷ್ಟ ಅನ್ನೋದೊಂದು ಇರಬೇಕು, ತಂದೆ ತಾಯಿ ಆಶೀರ್ವಾದ ಅನ್ನೋದೊಂದು ಇರಬೇಕು, ದೇವರು ಆಶೀರ್ವಾದ ಅನ್ನೋದೊಂದು ಇರಬೇಕು, ಮನೆ ದೇವರು ಕುಲದೇವರು ಆಶೀರ್ವಾದ ಅನ್ನೋದೊಂದು ಇರಬೇಕು. ಇವರು ಹಿಂದಿನ ಜನ್ಮದಿಂದ ಪೂರ್ವ ಪುಣ್ಯಸ್ಥಾನದಿಂದ ಹೊತ್ಕೊಂಬಂದಿರಬೇಕು ಭೂಮಿಗೆ. ಯಾಕೆಂದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಕುಬೇರನ ಆಶೀರ್ವಾದ ಸಿಗಬೇಕು ಅಂತಂದರೆ ಅದು ಎಲ್ರಿಗೂ ಸಿಗೋದಿಲ್ಲ. ಅದೃಷ್ಟವಂತರಿಗೆ ಮಾತ್ರ ಈ ಒಂದು ಅವಕಾಶ ಭೂಮಿ ಮೇಲೆ ಸಿಗುತ್ತೆ. ಯಾರಿಗಪ್ಪ ಈ ಕೋಟಿಗಟ್ಟಲೆ ಲಾಟ್ರಿ ಹೊಡೆಯೋದು? ಏನೋ ಒಂದು ಲಾಟ್ರಿ ಟಿಕೆಟ್ ತೊಗೊಂಡ್ಬಿಟ್ಟಿರ್ತಾರೆ, ಕೇರಳ ಲಾಟ್ರಿ ಟಿಕೆಟು ಸಡನ್ನಾಗಿ ಹೊಡೆದ್ಬಿಡುತ್ತೆ. ಯಾವ್ಯಾವ ರಾಶಿ ನಕ್ಷತ್ರದವ್ರಿಗೆ ಅಂದರೆ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ಕಟಕ ರಾಶಿ ಪುಷ್ಯ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಕುಂಭ ರಾಶಿ ಶತಭಿಷ ನಕ್ಷತ್ರ, ಕುಂಭ ರಾಶಿ ಪೂರ್ವಭದ್ರ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಮತ್ತು ತುಲಾ ರಾಶಿ ವಿಶಾಖ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ಈ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದವರಿಗೆ ಅದೃಷ್ಟ ಯಾವಾಗ ಎಲ್ಲಿ ತಿರುಗ್ಕೊಳುತ್ತೋ, ಯಾವ ಸಮಯಕ್ಕೆ, ಯಾವ ಟೈಮಿಗೆ, ಯಾವ ದಿನ, ಯಾವ ವಾರ, ಯಾವ ತಿಂಗಳು, ಯಾವ ವರ್ಷದಲ್ಲಿ ಯಾವಾಗ ತಿರುಗ್ಕೊಳುತ್ತೆ ಅಂತ ಖಂಡಿತವಾಗ್ಲೂ ಅವ್ರಿಗೆ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನೊಂದು, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಏನಾದರೂ ಈ ಶನಿ ದಶೆ, ರಾಹು ದಶೆ ಅಥವಾ ಕೇತು ದಶೆ, ಶನಿ ರಾಹು ಕೇತು ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳಲ್ಲಿ ಏನಾದರೂ ಈ 2ನೇ ಮನೆ, 6ನೇ ಮನೆ, 8ನೇ ಮನೆ, 9ನೇ ಮನೆ, 11ನೇ ಮನೆ ಬಂದುಬಿಟ್ರೆ ಖಂಡಿತವಾಗ್ಲೂ ಲಾಟ್ರಿ ಹೊಡೆಯುತ್ತೆ. ಕೋಟಿಗಟ್ಟಲೆ ಲಾಟ್ರಿ ಹೊಡೆಯುತ್ತೆ. ಬಟ್ ಯಾವ ದಿನ ಹೊಡಿತತೆ, ಯಾವ ಸಮಯದಲ್ಲಿ ಹೊಡಿತತೆ, ಯಾವ ವಾರ ಹೊಡಿತತೆ ಹೇಳೋಕ್ಕಾಗಲ್ಲ. ಹೇಳ್ತಿದ್ದೀನಲ್ಲ, ಭಗವಂತನ ಆಶೀರ್ವಾದ, ನಿಮ್ಮ ಒಂದು ಶ್ರಮಕ್ಕೆ ತಕ್ಕಂತೆ ಫಲ, ಕಷ್ಟಪಟ್ಟಿರ್ತೀರ ಆ ಶ್ರಮಕ್ಕೆ ಫಲ, ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಪೂರ್ವ ಪುಣ್ಯದಿಂದ ಹೊತ್ಕೊಂಬಂದಿರ್ತೀರ ಹಿಂದಿನ ಜನ್ಮದ್ದು. ಯಾಕೆಂದರೆ ಲಾಟ್ರಿ ಹೊಡಿಬೇಕಂದ್ರೆ 8ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿರಬೇಕು. 8ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿರಬೇಕು. ಎಸ್ಪೆಷಲಿ ಇದು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬರಬೇಕು. ಎಸ್ಪೆಷಲಿ ಇದು ಶನಿ ದಶೆ, ರಾಹು ದಶೆ, ಕೇತು ದಶ ಒಳಗಡೆನೆ ಬರಬೇಕು. 8ನೇ ಮನೆಯೇ ಆಸ್ತಿಗಳು ಬರೋದು, ಪಿತ್ರಾರ್ಜಿತ ಆಸ್ತಿ, ಮರಣದ ನಂತರ LIC ದುಡ್ಡುಗಳು ಬರೋದು. 8ನೇ ಮನೆಯೇ ಲಾಟ್ರಿ ಹೊಡೆಯೋದು. 11ನೇ ಮನೆ ಅಧಿಪತಿ 8ನೇ ಮನೆ ಅಥವಾ 8ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿರಬೇಕು. ಇದಕ್ಕೆ ಜೊತೆಗೆ 2ನೇ ಮನೆ, 6ನೇ ಮನೆ, 8ನೇ ಮನೆ, 9ನೇ ಮನೆ, 11ನೇ ಮನೆ ದಶಾಭುಕ್ತಿಗಳಲ್ಲಿ, ಅಂತರ್ಭುಕ್ತಿ, ಪ್ರತ್ಯಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿಗಳಲ್ಲಿ ಬಂದುಬಿಡ್ತು ಅಂತಂದರೆ ಖಂಡಿತವಾಗ್ಲೂ ಕೋಟಿ ಕೋಟಿಗಟ್ಟಲೆ ಲಾಟ್ರಿ ಹೊಡೆಯುತ್ತೆ. ಅದು ನಿಮ್ಮ ಒಂದು ಅದೃಷ್ಟ. ಯಾರಿಗೆ ಈ ರಾಶಿ ನಕ್ಷತ್ರದಲ್ಲಿರ್ತಿರೋ ಅದು ನಿಮ್ಮ ಅದೃಷ್ಟ, ಸೌಭಾಗ್ಯ ಅಂದ್ಕೊಳ್ಳಿ ಹೊಡೆದ್ರೆ. ಬಟ್ ಹೊಡಿತತೆ ಕೋಟಿಗಟ್ಟಲೆ ಅಂತಂದ್ಬಿಟ್ಟು ಲಾಟ್ರಿ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಂಬಿಡಿ. ನನಗೆ ಲಾಟ್ರಿ ಹೊಡಿತತಿ ಅಂತ ಕೇರಳ ಲಾಟ್ರಿ ಟಿಕೆಟ್ಗಳು ತಗೊಂಡು ಜೀವನಗಳು ಹಾಳು ಮಾಡ್ಕೊಂಬೇಡಿ. ಅರ್ಥ ಆಯ್ತಾ? ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ. ಹಂಗನ್ಕೊಂಡು ಗುರುಗಳೇ ನಮಗೆ ಲಾಟ್ರಿ ಯಾವಾಗ ಹೊಡಿತಂತ ಫೋನ್ ಮಾಡಿಬಿಟ್ಟಿರ ಹೇಳಲ್ಲ. ನಾವು ಹೇಳ್ತಾ ಇದ್ದೀನಲ್ಲ, ಹೇಳಲ್ಲ.
ಬಟ್ ಇದರಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಈ ಒಂದು ಕಾಂಬಿನೇಷನ್ಸ್ ದಶಾಭುಕ್ತಿಗಳಲ್ಲಿ ಬಂದರೆ ಲಾಟ್ರಿ ಹೊಡೆಯುತ್ತೆ ಅಂತ ಹೇಳ್ತೀವಿ ಅಷ್ಟೇ. ಮತ್ತು ನೀವು ಫೋನ್ ಮಾಡಿ ನಮಗೆ ಹೊಡಿತತೆ ಅಂತಂದ್ಬಿಟ್ಟು ಕೇಳಿಬಿಟ್ಟಿರ. ನಮಸ್ಕಾರ.